ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ತೊಟ್ಕೊಣೆ ಕಾಳು ಸಪ್ಪನೀರು. ಇದ್ರ ಜೊತೆ ಕಾಂಬಿನೇಷನ್ ಅಂದರೆ ಮುದ್ದೆ ಜೊತೆ ಈ ಚಳಿಗಾಲದಲ್ಲಿ ತಿಂತಾಯಿದ್ರೆ ಸಂಜೆ ಸಖತ್ ಒಳ್ಳೆ ಕಾಂಬಿನೇಷನ್ ಊಟ ಅಂತ ಕೂಡ ಹೇಳ್ಬೋದು. ಇದೇ ಥರ ರೆಸಿಪಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ನಮ್ಮ ಮೊದಲನೇ ವಿಡಿಯೋ ನೀವೇ ನೋಡ್ಬೋದು. ಮೊದಲಿಗೆ ನಾನಿಲ್ಲಿ ಕಾಳನ್ನ ತೊಳ್ಕೊಂಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಇಷ್ಟು ಬೆಂದರೆ ಸಾಕಾಗುತ್ತೆ. ನಾನಿಲ್ಲಿ ಕಾಳನ್ನ ಸಪ್ರೇಟಾಗಿ ಮತ್ತು ನೀರನ್ನ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈ ನೀರು ನಮಗೆ ಬೇಕಾಗುತ್ತೆ. ಇಲ್ಲಿ ಖಾರಕ್ಕೆ ಈಗ ಮೆಣಸಿನ್ಕಾಯಿ ನಾನಿಲ್ಲಿ ಒಂದು ಹಿಡಿ ಆಗೋಷ್ಟು ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಹಾಗೆಯೇ ತೊಟ್ಕೊಣೆ ಕಾಳು ಬೆಂದಿರೋ ಅಂಥದ್ದು 2 ಹಿಡಿ, ಒಂದು ಬೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಡಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ನಾನು ಸ್ವಲ್ಪ. ಹಾಗೆಯೇ ಇಲ್ಲಿ ಜೀರಿಗೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಮಗೆ ಇಷ್ಟೇ ಐಟಮ್ ಬೇಕಾಗೋದು ಮಸಾಲೆಗಾಗಿ. ಇದನ್ನು ನಾವೀಗ ಈ ಒಂದು ಜಾರ್ಗೆ ಹಾಕ್ಕೊಂಡು, ನಾನಿಲ್ಲಿ ಅಷ್ಟು ಮೆಣಸಿನ್ಕಾಯಿನ ಬಳಸ್ತಾ ಇಲ್ಲ, ನಾನಿಲ್ಲಿ ಬಂದ್ಬಿಟ್ಟು ಹುರಿದಿರೋ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಕಾಳು ಎಲ್ಲದನ್ನೂ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸಿನ ಆಡಿಸ್ಕೊತೀನಿ. ಇದರಲ್ಲಿ ಮಿಕ್ಸಿ ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಡಿಸೋದು. ಕೈಯಲ್ಲಿ ಬೇಕಾದ್ರೂ ಕಿವುಚ್ಕೋತಾರೆ, ಕೈಯಲ್ಲಿ ಕಿವುಚಿದ್ರೆ ಕೈಯೆಲ್ಲ ಉರಿ ಬರುತ್ತೆ. ಹಾಗಾಗಿ ಈ ಮಿಕ್ಸಿನ ಆಡಿಸ್ಕೊಬರ್ತಿದ್ದೀನಿ, ನಾನು ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ತರಿಯಾಗಿ ರುಬ್ಬಿ, ತೀರ ನುಣ್ಣಗೇನು ಅವಶ್ಯಕತೆ ಇರೋದಿಲ್ಲ. ಇದು ಅವಾಗವಾಗ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಮಸಾಲೆನೆಲ್ಲ ಆವಾಗಲೇ ಕಾಳು ಬೆಂದಿರೋ ನೀರಿತ್ತಲ್ಲ ಅದ್ರ ಜೊತೆ ಇವಾಗ ಮಿಕ್ಸ್ನ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನಿಮ್ಗೆ ಇಲ್ಲಿ ಏನಾದರೂ ಉಪ್ಪು ಏನಾದರೂ ಕಮ್ಮಿ ಇತ್ತು ಅಂತಂದರೆ ಹಾಕ್ಕೋಬೋದು. ನಾನಿಲ್ಲಿ ಸಪ್ಪನೀರು ಜೊತೆಗೆ ಮುದ್ದೆನೂ ಕೂಡ ಮಾಡಿದೆ. ಮುದ್ದೆ ತುಪ್ಪ ಹಾಗೆ ಸಪ್ಪನೀರು ಬೇಯಿಸಿಟ್ಕೊಂಡಿರೋ ಸ್ವಲ್ಪ ಕಾಳುಗಳು ಏನು ಎತ್ತಿಟ್ಟಿರ್ತೀವಲ್ವ, ಆ ಕಾಳನ್ನ ನಾವು ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಒಳ್ಳೆ ಕಾಂಬಿನೇಷನ್, ಹೆಲ್ತಿಗೂ ಕೂಡ ಒಳ್ಳೆಯದು. ಇದೇ ಥರ ವೀಡಿಯೋಗಾಗಿ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.